ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಟಿಪ್ಸನ್ನು ತಗೊಂಡ್ಬಂದಿದ್ದೇನೆ. ಎಲ್ಲವನ್ನ ಟ್ರೈ ಮಾಡಿ. ಹಾಗೆ ಇನ್ಯಾಕ್ ತಡ, ಎಲ್ಲ ಟಿಪ್ಸನ್ನು ನೋಡ್ಕೊಂಬರೋಣ ಬನ್ನಿ. ಈಗ ಫಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ. ನೋಡಿ, ಕೆಲವರಿಗೆ ಚಿನ್ನದ ಕಿವಿದು ಮಾತ್ರ ಸೂಟ್ ಆಗ್ತದೆ. ಈ ಥರದ್ದು ಚೆನ್ನಾಗಿರುವಂತಹ ಕಿವಿದು ಹಾಕ್ಲಿಕ್ಕೆ ಆಗುದಿಲ್ಲ, ಇಯರಿಂಗ್ಸ್. ಅದಕ್ಕೊಂದು ಟಿಪ್ಸ್. ಎಲ್ಲವನ್ನ ನೀವು ಹಾಕೋಬಹುದು. ಯಾವ ರೀತಿ ಅಂತ ನಾನು ಹೇಳ್ತೇನೆ ನೋಡಿ. ನೋಡುವಾಗ ಆಸೆ ಆಗ್ತದೆ ಈ ಥರದ್ದೆಲ್ಲ. ಆದರೆ ಹಾಕುವಾಗ ಅದು ತುರಿಕೆ ಅಥವಾ ಕಜ್ಜಿ ಏನಾದ್ರೂ ಆಗ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಒಂದು ನೇಲ್ ಪಾಲಿಶ್ ಟ್ರಾನ್ಸ್ಪರೆಂಟ್ ಇದ್ರೂ ಆಗ್ತದೆ, ಇಲ್ಲದ್ರೆ ಕಲರ್ ಇದ್ರೂ ಆಗ್ತದೆ. ನಿಮ್ಮ ಕಿವಿದು ಹಿಂದ್ಗಡೆ ಕಾಣಿಸುದಿಲ್ಲ. ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶನ್ನು ಹಚ್ತಾ ಇದ್ದೇನೆ. ಅಂದ್ರೆ ಹಚ್ಚಿ ಇದನ್ನ ಒಣಗಿಸಿಡಿ. ನಂತರ ನೀವು ಕಿವಿಗೆ ಹಾಕಿ ನೋಡಿ. ನಿಮ್ಮ ಕಿವಿಯಲ್ಲಿ ತುರಿಕೆ ಆಗಲಿ ಕಜ್ಜಿ ಆಗಲಿ ಏನೂ ಆಗುದಿಲ್ಲ. ನೀವು ಡಿಸೈನ್ ಅಲ್ಲಿ ಇರುವಂತಹ ಕಿವಿದನ್ನ ಬೈ ಮಾಡಿ ನೀವು ಹಾಕೋಬಹುದು. ಅಂದ್ರೆ ನಿಮ್ಗೆ ಇಷ್ಟ ಇರುವಂತಹ ಕಿವಿಯೋಲೆ ಇಯರಿಂಗ್ಸ್ ಅನ್ನ ನೀವು ಬೈ ಮಾಡಿ ಹಾಕೋಬಹುದು. ಹೇಗಿದೆ ಈ ಟಿಪ್ಸ್? ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಯಾಕಂದ್ರೆ ತುಂಬಾ ಡಿಸೈನ್ಸ್ ಅಲ್ಲಿ ಈಗ ಬರ್ತದೆ. ಕೆಲವರಿಗಂತೂ ಇದು ತುಂಬಾ ಇಷ್ಟ ಆಗ್ತದೆ. ಒಂದೇ ರೀತಿಯ ಕಿವಿದ ಹಾಕುವ ಬದಲು ಈ ರೀತಿ ನೋಡಿ ಚೆನ್ನಾಗಿರುವಂತಹ ಕಿವಿದನ್ನ ಹಾಕೋಬಹುದು. ಇದನ್ನ ಟ್ರೈ ಮಾಡಿ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ಸಾರಿಯನ್ನ ಫೋಲ್ಡ್ ಮಾಡೋದು, ಅದೇ ರೀತಿ ಬೆಳಿಗ್ಗೆ ಆಗುವಾಗ ಬ್ಲೌಸ್ ಹುಡ್ಕೋದು ದೊಡ್ಡ ಕೆಲಸ. ಅದಕ್ಕೊಂದು ಟಿಪ್ಸ್ ಹೇಳ್ತೇನೆ. ಇದನ್ನ ನೀವು ಈ ರೀತಿ ನೀವು ಫೋಲ್ಡ್ ಮಾಡಿಟ್ರೆ ನಿಮ್ಗೆ ಕೈಯಲ್ಲಿ ಸಾರಿ ಮತ್ತೆ ಬ್ಲೌಸ್ ಎರಡೂ ಸಿಗ್ತದೆ. ನಾನು ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೇನೆ ನೋಡಿ, ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಒಂದು ಫೋಲ್ಡ್ ಮಾಡ್ಕೊಳ್ಳೋದು ಈಗ. ನಂತರ ನೀವು ಯಾವ ರೀತಿ ಫೋಲ್ಡ್ ಮಾಡ್ತೀರಿ ನೋಡಿ ಅದೇ ತರ ಮಾಡ್ಕೊಳ್ಳಿ. ಆದ್ರೆ ಇದನ್ನ ಇನ್ನೊಂದು ತರ ಮಾಡ್ಕೋಬೇಕು. ಅಂದ್ರೆ ಈ ತರ ಫೋಲ್ಡ್ ಮಾಡಿದ ನಂತರ ಒಂದು ಫೋಲ್ಡ್ ಅನ್ನ ಅದರ ಒಳಗಡೆ ಹಾಕ್ಬೇಕು. ನೋಡಿ, ನಾನು ಯಾವ ತರ ಮಾಡ್ತಿದ್ದೇನೆ ಅದೇ ತರ ಮಾಡಿ. ನಿಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಬೆಳಿಗ್ಗೆ ಅವಸರದಲ್ಲಿ ಈ ರೀತಿ ಮಾಡಿಟ್ರೆ ನಿಮ್ಗೆ ತಕ್ಷಣಕ್ಕೆ ಬ್ಲೌಸು ಸಾರಿ ಎಲ್ಲ ನೀಟಾಗಿ ಇರ್ತದೆ. ಮತ್ತೆ ಕಪಾಟಲ್ಲಿ ಕೂಡ ನೀಟಾಗಿರ್ತದೆ. ನೋಡಿ, ಈ ತರ ಫೋಲ್ಡ್ ಮಾಡಿ ಒಳಗಡೆ ಹಾಕೊಳ್ಳಿ. ಎಷ್ಟು ಚೆನ್ನಾಗಿ ಆಯ್ತಲ್ಲ. ಈಗ ಬ್ಲೌಸ್ ಕೂಡ ಇದ್ರೊಳಗೆ ಇಟ್ಕೋಬಹುದು. ಅದು ಕೂಡ ತೋರಿಸ್ತೇನೆ ನಾನು. ಇಂಥ ಟಿಪ್ಸ್ ಅನ್ನೆಲ್ಲ ನೀವು ಮಾಡ್ಕೊಂಡಿದ್ರೆ ಕೆಲಸ ಕೂಡ ಸುಲಭ ಆಗ್ತದೆ. ಅದೇ ರೀತಿ ಮನೆ ಕೂಡ ನೀಟಾಗಿರ್ತದೆ. ಕೆಲವೊಮ್ಮೆ ಕಪಾಟ್ ತೆಗೆಯುವಾಗ ದರ ಅಂತ ಸಾರಿ ಉದುರ್ತದೆ. ಆ ರೀತಿ ಏನಾಗದೆ ಆರಾಮಾಗಿ ನೀವು ಇದನ್ನ ಇಟ್ಕೋಬಹುದು. ನೋಡಿ, ನಾನು ಬ್ಲೌಸ್ ಅನ್ನು ಕೂಡ ಯಾವ ರೀತಿ ಫೋಲ್ಡ್ ಮಾಡಿಟ್ಟೆ. ಇನ್ನೂ ಚೆನ್ನಾಗಿ ಫೋಲ್ಡ್ ಮಾಡಬಹುದು. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಈ ತರ ಮಾಡಿಟ್ಕೊಂಡಿದ್ದೇನೆ. ಇದನ್ನ ಈಗ ನೀವು ಎಲ್ಲ ಸಾರಿಗೆ ಹೀಗೆ ಮಾಡಿಟ್ರೆ ನಿಮ್ಗೆ ನೋಡಿದ ತಕ್ಷಣಕ್ಕೆ ಬ್ಲೌಸ್ ಮತ್ತು ಸಾರಿ ರೆಡಿಯಾಗಿ ಸಿಗ್ತದೆ ಕಪಾಟಲ್ಲಿ. ಇದನ್ನ ಟ್ರೈ ಮಾಡಿ. ಇದು ನಿಮ್ಗೆ ತುಂಬಾ ಇಷ್ಟ ಆಗ್ತದೆ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಸ್ಟ್ರಾ ತೋರಿಸ್ತಾ ಇದ್ದೇನೆ. ಇದು ನೀವು ಜ್ಯೂಸ್ ಏನಾದ್ರೂ ಕುಡ್ದು ಅದನ್ನ ಒಳಗಡೆ ಕ್ಲೀನ್ ಮಾಡ್ಲಿಕ್ಕೆ ಆಗುತ್ತಿಲ್ಲ, ಸಿಕ್ಕೊಳ್ತದೆ, ಏನಾದ್ರೂ ಇರ್ತದೆ ಅದರಲ್ಲಿ ಕಸ ಕಡ್ಡಿ ಎಲ್ಲ. ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ಪುಟ್ಟು ತೆಗೆಯುವಂತಹ ಕೋಲ್ ಇದೆ ನನ್ನ ಹತ್ರ. ಈ ತರದ್ ಇಲ್ಲಾದ್ರೆ ನೀವು ಪೊರಕೆ ಕಡ್ಡಿಯಲ್ಲಿ ಆದ್ರೂ ಮಾಡ್ಕೋಬಹುದು. ಅದಕ್ಕೆ ಒಂದು ಚಿಕ್ಕ ಟಿಶ್ಯೂ ಪೇಪರ್ ಅನ್ನ ಕಟ್ ಮಾಡಿ ಹಾಕಿ. ಟಿಶ್ಯೂ ಆದ್ರೆ ತೆಳ್ಳಗಿರ್ತದಂತ ಟಿಶ್ಯೂ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ನಾನು. ಅದು ಸ್ವಲ್ಪ ಒದ್ದೆ ಮಾಡಿದ್ರೆ ಇನ್ನೂ ತೆಳ್ಳಗೆ ಆಗ್ತದೆ. ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಮಾಡ್ಕೋಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ ಅದಕ್ಕೆ ಸುತ್ತಬೇಕು ಕಡ್ಡಿಗೆ. ಪೊರಕೆಗಾದ್ರೂ ಸುತ್ತಬಹುದು, ಪೊರಕೆ ಕಡ್ಡಿಗೆ. ಹೇಗೆ ಮಾಡೋದ್ರಿಂದ ಸ್ಟ್ರಾದ ಒಳಗಡೆ ಏನಾದ್ರೂ ಗಲೀಜೆಲ್ಲ ನಿಂತ್ಕೊಂಡಿದ್ರೆ ಆರಾಮಾಗಿ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಸ್ವಲ್ಪ ಸಣ್ಣ ರೋಲ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ನಂತರ ಪೇಪರ್ ಅನ್ನ ಕಟ್ ಮಾಡ್ಕೊಳ್ಬಹುದು ನೀವು. ಅದರ ಒಳಗಡೆ ಹೋಗುವಷ್ಟೇ ಪೇಪರ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ಟಿಪ್ಸ್ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ. ಹಾಗೆ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೋಡಿ, ನಾನಿಲ್ಲಿ ಫೋಲ್ಡ್ ಮಾಡಿ ಆಗಿದೆ. ಈಗ ಇದನ್ನ ಸ್ಟ್ರಾದೊಳಗೆ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಏನಾದ್ರೂ ಗಲೀಜಿದ್ರೆ ಅದು ಹೊರಗಡೆ ಬರ್ತದೆ. ನಂತರ ನೀವು ನೀರು ಹಾಕಿ ತೊಳ್ಕೋಬಹುದು. ನೋಡಿ, ಈ ತರ ಮಾಡಿದ್ರೆ ಅದ್ರ ಒಳಗಡೆ ಅಂಟಿರುವಂತಹ ಕೊಳೆ ಎಲ್ಲ ಹೊರಗೆ ಬರ್ತದೆ. ಹೇಗಿದೆ ಈ ಟಿಪ್ಸ್? ನಿಮ್ಗಂತೂ ಇಷ್ಟ ಆಗಿರ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ಅನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ಅದು ಕಟ್ ಆಗಿದೆ. ಇದನ್ನ ಒರೆಸಿದ್ರೆ ಆಚೀಚೆ ಉದುರ್ಬೋದು. ಅದಕ್ಕೆ ನೋಡಿ, ಒಂದು ಫಾಯಿಲ್ ಪೇಪರ್ ಹಿಡ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಆಗ ನಿಮ್ಮ ಕಟ್ಟಾಗಿರುವಂತಹ ಕ್ಯಾಂಡಲ್ ಸ್ಟ್ರೈಟ್ ಆಗಿರ್ತದೆ. ನೀವು ಇದನ್ನು ಉರಿಸ್ಬೋದು. ಹಾಗೆ ಉರಿಯುವಾಗ ಕೂಡ ತುಂಬಾ ಹೊತ್ತು ಉರಿತದೆ. ಈ ತರ ಮಾಡಿಟ್ಕೊಂಡ್ರೆ ಬೇರೆ ಕ್ಯಾಂಡಲ್ಗೆ ಕೂಡ ನೀವು
ಈ ತರ ಮಾಡಿ ಉರ್ಸ್ಕೋಬಹುದು. ತುಂಬಾ ಹೊತ್ತು ಉರಿತದೆ, ಯಾಕಂದ್ರೆ ಅದರಲ್ಲಿ ನೀರು ಕೆಳಗಡೆ ಹೋಗುದಿಲ್ಲ, ಒಳಗೆ ಇರ್ತದೆ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ. ಹಳೆಯ ಬ್ರಷ್ ಅನ್ನ ಬಿಸಾಡ್ಬೇಡಿ. ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ನಿಮ್ಗೆ ಇದು ಬೇಸಿನ್ ತೊಳಿಲಿಕ್ಕೆ ಆ ತರ ಎಲ್ಲ ಯೂಸ್ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಕಿಟಕಿ ವಾರ್ಡ್ರೋಬ್ ಎಲ್ಲವೂ ತೊಳಿಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ನೋಡಿ ಏನ್ ಮಾಡ್ಬೇಕಂದ್ರೆ, ಕ್ಯಾಂಡಲ್ಗೆ ನೀವು ಒಂಚೂರು ಹಿಡ್ಕೊಳ್ಳಿ, ಬಿಸಿ ತಾಗ್ಲಿ ಬ್ರಷ್ಗೆ, ಅದನ್ನ ನಂತರ ಬೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕು ಆ ತರ ಇದು ಬೆಂಡ್ ಆಗ್ತದೆ ಬೆಂಕಿಗೆ ಹಿಡಿದ್ರೆ. ಅಥವಾ ಅದನ್ನ ಕಟ್ ಮಾಡಿ ಕೂಡ ನೀವು ಅದನ್ನ ಅಂಟಿಸ್ಬೋದು, ಯಾವ ತರ ಬೇಕು ನೋಡಿ ಆ ತರ. ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸ ಕೂಡ ಸುಲಭ ಆಗ್ತದೆ. ನೋಡಿ ನಾನು ಇಲ್ಲಿ ಕಟ್ ಮಾಡಿ ಅದನ್ನ ಮಧ್ಯಕ್ಕೆ ಅಂಟಿಸ್ಕೊಂಡಿದ್ದೇನೆ. ನೀವು ಕಿಟಕಿ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಸೈಡ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇದು ತುಂಬಾ ಯೂಸ್ ಆಗ್ತದೆ. ಇದೊಂದು ಹಳೆಯ ಭರಣಿ, ಇದಕ್ಕೆ ನಾನು ಪೇಂಟ್ ಹಾಕಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಫ್ಲವರ್ ಕೂಡ ಹಾಕಿ ತೋರಿಸಿದ್ದೇನೆ ಒಮ್ಮೆ. ಒಮ್ಮೊಮ್ಮೆ ನಾನು ಮನೆಯಲ್ಲಿ ಚೇಂಜಸ್ ಮಾಡ್ತಿರ್ತೇನೆ, ಯಾಕಂದ್ರೆ ನಮಗೂ ಕೆಲಸ ಮಾಡುವಾಗ ಉತ್ಸಾಹ ಬರ್ತದೆ ನೋಡುವಾಗ ಅಂತ. ಈಗ ನೋಡಿ ಅದನ್ನ ನಾನು ಅದರ ಕೆಳಗಡೆ ಒಂದೆರಡು ಲೇಯರ್ ಬಟ್ಟೆ ಹಾಕೊಂಡಿದ್ದೇನೆ, ಯಾಕಂದ್ರೆ ಇದರಲ್ಲಿ ಈಗ ನಾನು ವುಡನ್ ಇದು ಸ್ಪೂನ್ಸ್, ಹಾಗೆ ಚಪಾತಿ ಕೋಲು, ಸೌಟು ವುಡನ್ ಇದು ಎಲ್ಲ ಹಾಕೊಂಡಿದ್ದೇನೆ. ಒಳಗಡೆ ಒಂದೆರಡು ಲೇಯರ್ ಹಾಕಿದ ನಂತರ ಏನಾದ್ರೂ ಹಾಕ್ಬೋದು, ಇಲ್ಲದ್ರೆ ನಾವು ದಡಬಡ ಹಾಕುವಾಗ ಕಟ್ ಆಗ್ಬೋದು ಅಂತ. ಈ ಟಿಪ್ಸ್ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು. ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ, ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವ್ಲಾಗ್ ಅನ್ನ ನಾನು ಮುಗಿಸ್ತಾ ಇದ್ದೇನೆ. ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.